ಹಾಯ್ ಆಲ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಶ್ರೀವಿದ್ಯಾ. ನಾನು ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಿದ್ದೀನಿ. ನನ್ನ ಬಾಲ್ಕನಿ ಮೇಕ್ ಓವರ್ ಹೇಗೆ ಮಾಡಿದೆ ಅಂತ ನಿಮಗೆಲ್ಲ ತೋರಿಸ್ತಿದ್ದೀನಿ. ಬನ್ನಿ ನೋಡೋಣ. ನೋಡಿ, ಮೇಕ್ ಓವರ್ ಮಾಡೋಕ್ಕಿಂತ ಮುಂಚೆ ನಮ್ಮ ಬಾಲ್ಕನಿ ಹೇಗಿತ್ತು ಅಂತ. ಸಿಕ್ಕಾಪಟ್ಟೆ ಗಲೀಜಾಗಿದೆ ಅಲ್ವಾ. ಪೇಂಟು, ಫೆವಿಕೋಲ್, ಸಿಮೆಂಟ್ ಎಲ್ಲ ಬಿದ್ದು ನೆಲ ಎಲ್ಲ ಪೂರ ಗಲೀಜಾಗಿದೆ. ಇದನ್ನು ಸರಿ ಮಾಡೋಣ ಬನ್ನಿ. ಮೇಕ್ ಓವರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಒಂದು ಎಲೆಕ್ಟ್ರಿಕ್ ಮಿಷಿನ್ ತೊಗೊಂಡು ಚೆನ್ನಾಗಿ ಎಲ್ಲ ಕಡೆನೂ ಎಲ್ಲ ಟೈಲ್ಸ್ನೂ ನೀಟಾಗಿ ಉಜ್ಜಿದೆ. ಟೈಲ್ ಕ್ಲೀನರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹೋಗಲಿಲ್ಲ ಕಸ. ಅದಕ್ಕೆ ನನ್ನ ಗಂಡ ಹಿಂಗೆ ಮಾಡು ಅಂತ ಒಂದು ಸ್ವಲ್ಪ ಹೇಳ್ಕೊಡ್ತಿದ್ರು. ಸಂಡೇನೇ ಮಾಡ್ತಿದ್ರಿಂದ ನನ್ನ ಮಕ್ಕಳು ವಿಡಿಯೋಗೆ ಪೋಸ್ ಕೊಟ್ಟಿದ್ದಾರೆ. ಬಟ್ ಆ್ಯಕ್ಚುಲಿ ಅವರೇನೂ ಹೆಲ್ಪ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಕಷ್ಟ ಇತ್ತು. ಕಸ ತುಂಬ ಜಾಸ್ತಿ ಇತ್ತು, ಅದು ಹೋಗಲಿಲ್ಲ. ಆಮೇಲೆ ಡೊಮೆಕ್ಸ್ ಹಾಕಿ ತಿನ್ನರ್ ಹಾಕಿ ಎಲ್ಲ ಟ್ರೈ ಮಾಡಿದೆ, ಹೋಗಲಿಲ್ಲ. ಆಮೇಲೆ ಸ್ವಲ್ಪ ಸ್ಕ್ರೀಪರ್ ಉಪಯೋಗಿಸ್ಕೊಂಡು ಎಲ್ಲ ಕಡೆನೂ ಸ್ವಲ್ಪ ಉಜ್ಜಿ ಕ್ಲೀನ್ ಮಾಡಿದೆ. ಹೇಗಿದೆ ಈಗ? ಇದಾದಮೇಲೆ ಸ್ವಲ್ಪ ಗ್ರೌಟಿಂಗ್ ಎಲ್ಲ ಹಾಳಾಗಿತ್ತು ಅಂತ ಎಲ್ಲದಕ್ಕೂ ಮಾಸ್ಕಿಂಗ್ ಟೇಪ್ನ ಆ ಕಡೆ ಈ ಕಡೆ ಹಾಕಿ ಗ್ರೌಟಿಂಗ್ನೆಲ್ಲ ನೀಟಾಗಿ ಹಾಕಿದ್ವಿ. ಆಮೇಲಿಂದ ಅದನ್ನು ಮಾಸ್ಕಿಂಗ್ ಟೇಪ್ ತೆಗೆದುಬಿಟ್ವಿ. ಸೊ ಆವಾಗ ನೆಲ ಸಮದಟ್ಟಾಗಿ ಕಾಣಿಸ್ತಿದೆ ಅಲ್ವಾ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಇದು ಟೈಲ್ ಗ್ರೌಟಿಂಗ್ ಎಲ್ಲ ಹಾಕಿದ ಮೇಲಿಂದ ಟೈಲ್ಗೆ ಈ ಗ್ಯಾಪ್ ಸ್ಟಿಕ್ಕರ್ ಅಂತ ಸಿಗುತ್ತೆ. ಮೀಶೋದಲ್ಲಿ, ಅಮೆಝಾನಲ್ಲಿ ಎಲ್ಲ ಕಡೆ ಸಿಗುತ್ತೆ. ಈ ಟೈಲ್ ಗ್ಯಾಪ್ ಸ್ಟಿಕ್ಕರ್ ನಾನು ಬ್ಲ್ಯಾಕ್ ಕಲರ್ ಚೂಸ್ ಮಾಡ್ಕೊಂಡಿದ್ದೀನಿ. ಗೋಲ್ಡ್, ಸಿಲ್ವರ್ ಈ ಥರ ಸುಮಾರು ಕಲರ್ ಸಿಗುತ್ತೆ. ನಿಮ್ಗೆ ಯಾವ ಕಲರ್ ಸಿಗುತ್ತೋ ಇಷ್ಟ ಆಗುತ್ತೋ ಅದನ್ನು ನೀವು ತಗೊಂಡು ಇದನ್ನು ಹಾಕಬೇಕು. ಇದನ್ನ ಸ್ವಲ್ಪ ಹುಷಾರಾಗಿ ಹಾಕಬೇಕು. ನಾವು ಸ್ವಲ್ಪನೇ ಸುಮಾರು ಒಂದು 4-5 ಟೈಲು ಅಥವಾ 6 ಟೈಲು ಆ ಥರ ಹಾಕ್ಕೊಂಡು ಸ್ಲೋವಾಗಿ ಅದನ್ನು ಹಾಗೆ ಪ್ರೆಸ್ ಮಾಡಿದ್ದೀನಿ. ನಮ್ಮ ಯಜಮಾನರು ಕತ್ರಿ ತೊಗೊಂಡು ಪ್ರೆಸ್ ಮಾಡ್ತಿದ್ದಾರೆ. ಹಾಗೆ ನಿಧಾನಕ್ಕೆ ಪ್ರೆಸ್ ಮಾಡ್ಕೋಬೇಕು, ಆವಾಗ ನೀಟಾಗಿ ಕೂರುತ್ತೆ. ಇದಾದಮೇಲೆ ಸೆಲ್ಫ್ ಅಡೆಸಿವ್ ಸ್ಟಿಕ್ಕರ್, ಟೈಲ್ ಸ್ಟಿಕ್ಕರ್ ಅಂತ ಇದು ಸಿಗುತ್ತೆ, ಕಾರ್ನರ್ ಸ್ಟಿಕ್ಕರು. ಇದನ್ನು ತಗೊಂಡು ಸ್ವಲ್ಪ ಮಧ್ಯಕ್ಕೆ ಎಕ್ಸಾಕ್ಟಾಗಿ ಎಲ್ಲಿ 4 ಲೈನ್ ಸೇರುತ್ತೋ ಅಲ್ಲಿಗೆ ಇದನ್ನು ನೀಟಾಗಿ ಈ ಥರ ಹಾಕಬೇಕು. ಇದು ಸೆಲ್ಫ್ ಅಡ್ರೆಸಿವ್ ಆಗಿರೋದ್ರಿಂದ ತುಂಬ ಏನು ಕಷ್ಟಪಡಬೇಕಾಗಿಲ್ಲ, ಆರಾಮಾಗಿ ಕೂರತ್ತೆ. ಈ ಸ್ಟಿಕ್ಕರ್ ಹಾಕಲಿಲ್ಲ ಅಂತಂದರೆ ಈ ಬ್ಲ್ಯಾಕ್ ಕಲರ್ ನಾವೇನು ಗ್ರೌಟಿಂಗ್ ಮೇಲೆ ಹಾಕಿದ್ದೀವಲ್ಲ ಅದು ಕಿತ್ಕೊಂಬರೋ ಚಾನ್ಸಸ್ಸು ತುಂಬಾ ಹೈ ಇದೆ. ಅದು ಬೇಗನೆ ಕಿತ್ಕೊಂಬಂದ್ಬಿಡತ್ತೆ. ಹಾಗಾಗಿ ಇದನ್ನು ಹಾಕಿ ಅಂಟಿಸಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೊಸ ಲುಕ್ ಕೂಡ ಕೊಡತ್ತೆ ನಿಮ್ಮ ಟೈಲ್ಸ್ಗೆ. ನಮ್ಮ ತಾತನ ಕಾಲದ್ದು ಹಳೇ ಉಯ್ಯಾಲೆ ಇತ್ತು, ಅದನ್ನು ರೀಪ್ಲೇಸ್ ಮಾಡಿದೆ. ಹೊಸ ಉಯ್ಯಾಲೆ ಹಾಕಿದೆ. ಅದು ಸ್ವಲ್ಪ ಹಾಳಾಗ್ತಿತ್ತು, ಅದಕ್ಕೆ ಅಮೆಝಾನಲ್ಲಿ ಇದನ್ನು ಕೊಂಡ್ಕೊಂಡೆ. ಲಿಂಕ್ ಬೇಕಾದರೆ ನಂಗೆ ಪಿಂಗ್ ಮಾಡಿ ಹೇಳ್ತೀನಿ. ನೆಲದ ಸಿಂಗಾರ ಆದಮೇಲೆ ಈಗ ಗೋಡೆ ಸಿಂಗಾರ ಮಾಡೋ ಸರ್ತಿ. ನಾನು ಪಿನ್ನಿಂಟ್ರೆಸ್ಟಲ್ಲಿ ಒಂದು ಫ್ಲೋರಲ್ ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡು ಗೋಡೆಗೆ ಚಾಕ್ ಪೀಸ್ ಯೂಸ್ ಮಾಡ್ಕೊಂಡು ಬರ್ತಿದ್ದೀನಿ. ನೀವು ಗೂಗಲ್ ಕೂಡ ಸರ್ಚ್ ಮಾಡ್ಬೋದು. ನಿಮ್ಗೇನು ಇಷ್ಟ ಬರುತ್ತೋ ಸಿಂಪಲ್ ಆಗಿರೋದು ಕೂಡ ಸೆಲೆಕ್ಟ್ ಮಾಡಿಕೊಂಡು ಗೋಡೆ ಮೇಲೆ ಬರಿಬೋದು. ಚಾಕ್ ಪೀಸ್ ಏನಾರೋ ನಿಮಗೆ ಅಲರ್ಜಿ ಇದ್ದರೆ ಪೆನ್ಸಿಲ್ ಕೂಡ ಯೂಸ್ ಮಾಡ್ಬೋದು. ಪೇಂಟ್ಗೆ ನಾನು ಏಷ್ಯನ್ ಪೇಂಟ್ ಎಮಲ್ಷನ್ ವೈಟ್ ಕಲರ್ ಸಿಗುತ್ತೆ, ಅದು 1 ಲೀಟರ್ ಡಬ್ಬ ಯೂಸ್ ಮಾಡಿದ್ದೀನಿ. 1 ಲೀಟರ್ ಡಬ್ಬದಲ್ಲಿ ಎಷ್ಟು ಬೇಕೋ ಅಷ್ಟು ಪೇಂಟ್ ತೊಗೊಂಡು ಅದಕ್ಕೆ ಸಾಕಷ್ಟು ನೀರು, ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗಾಗೋ ಥರ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಪಿಗ್ಮೆಂಟ್ ಆ್ಯಡ್ ಮಾಡಿ ಅದನ್ನು ನಾನು ಗೋಡೆಗೆ ಬಳಿತಿದ್ದೀನಿ. ಪಿಗ್ಮೆಂಟ್ಸು ತುಂಬ ಕಲರಲ್ಲಿ ಸಿಗುತ್ತೆ. ನೀವು ಅಂಗಡೀಲಿ ಕೇಳಿದ್ರೆ ಅವರೇ ನಿಮಗೆ ಕೊಡ್ತಾರೆ, ಹೆಲ್ಪ್ ಕೂಡ ಮಾಡ್ತಾರೆ. ಆಮೇಲೆ ಅದರಲ್ಲೇ ಇನ್ಸ್ಟ್ರಕ್ಷನ್ ಕೂಡ ಬರ್ದಿರತ್ತೆ ಹೆಂಗೆ ಹಾಕೋದು ಅಂತ. ಸೊ ನನ್ನ ಮಗನ ಕೈಲಿದೆ ಫೋನು, ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಮಾಡ್ತಿದ್ದಾನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಆಮೇಲೆ 2 ಇಂಚ್ ಬ್ರಷ್ ಯೂಸ್ ಮಾಡಿಕೊಂಡು ಈ ಥರ ನೀಟಾಗಿ ಲೈನ್ಸ್ ಹಾಕ್ಕೊಂಡಿದ್ದೀನಿ. ನಿಮಗೆ 2 ಇಂಚ್ ಬ್ರಷ್ ಈ ಥರ ಫ್ಲ್ಯಾಟ್ ಬ್ರಷ್ ಕಷ್ಟ ಆದರೆ ರೌಂಡ್ ಬ್ರಷ್ ಕೂಡ ಯೂಸ್ ಮಾಡ್ಕೋಬೋದು. ಪೇಂಟ್ ಕೆಲಸ ಆದಮೇಲಿಂದ ಒಂದು ಬ್ಲ್ಯಾಕ್ ಕಲರ್ ಮಾರ್ಕರ್ ಯೂಸ್ ಮಾಡಿಕೊಂಡು ಫ್ಲೋರಲ್ ಡಿಸೈನ್ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಡೀಟೇಲ್ಡ್ ವರ್ಕ್ ಮಾಡಿದ್ದೀನಿ. ಇದ್ರದ್ದು ಡೀಟೇಲ್ಸ್ ನಿಮಗೆ ಬೇಕಾದರೆ, ಅಂದರೆ ಈ ಮಾರ್ಕರ್ ಡೀಟೇಲ್ಸ್ ಬೇಕಾದರೆ ನನಗೆ ಪಿಂಗ್ ಮಾಡಿ, ಖಂಡಿತ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ. ಇದ್ರ ಜೊತೆ ಐಕ್ಯದಿಂದ 2 ಚೇರು, 1 ಕಾಫಿ ಟೇಬಲ್ ತಂದು ಆ್ಯಡ್ ಮಾಡಿದ್ದೀನಿ. ಡೆಕೋರ್ ಚೆನ್ನಾಗಿದೆ ಅಲ್ವಾ. ಪ್ರತಿಯೊಂದು ಬಣ್ಣಕ್ಕೂ ಹೇಳೋಕ್ಕೆ ಅದರದ್ದೇ ಆದ ಕತೆ ಇರುತ್ತೆ. ಈ ಕತೆಗಳ ಜೊತೆ ನಾವು ಕಾಫಿ ಕುಡಿತಾ ಇದ್ದರೆ ಏನು ಮಜಾ ಅಲ್ವಾ. ಈ ಬಾಲ್ಕನಿ ಮೇಕ್ ಓವರ್ ಮಾಡೋಕ್ಕೆ ನಮಗೆ ಸರಿಸುಮಾರು 2 ತಿಂಗಳು ಬೇಕಾಯಿತು. ಆಫೀಸ್ ಕೆಲಸ ಮಾಡ್ತಿರೋದ್ರಿಂದ ವೀಕೆಂಡ್ ಅಷ್ಟೇ ಸಾಧ್ಯ.
ಇದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಬಾಲ್ಕನಿ ಮೇಕೋವರ್ ಹೇಗಿದೆ, ಇಷ್ಟ ಆಯಿತಾ? ನಿಮ್ಗೆ ಇಷ್ಟ ಆಗೇ ಆಗಿರುತ್ತೆ ಅಲ್ವಾ? ಪ್ಲೀಸ್ ಲೈಕ್ ಕೊಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ನಿಮ್ಮ ಪ್ರೀತಿಯ ಶ್ರೀವಿದ್ಯಾ.